ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಮ್ಮ ಪಾಪ ಪುಣ್ಯ ಅಥವಾ ನಿಮ್ಮ ಪಾಪ ಪುಣ್ಯ ಗೊತ್ತಾಗೋದು ಹೇಗೆ, ಯಾವಾಗ, ಯಾವುದರಿಂದ ನಾವು ಪುಣ್ಯವಂತರೋ ಪಾಪಿಗಳು ಅನ್ನೋದು ಗೊತ್ತಾಗ್ತದೆ ಅನ್ನೋದ್ರ ಬಗ್ಗೆ ಬಹಳ ಜನ ಪ್ರಶ್ನೆಗಳು ಮಾಡಿದ್ದೀರ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಮಾತಾಡಿ ಅಂತೇಳಿ ನಮಗೆ ಮೆಸೇಜನ್ನ ಮಾಡ್ಬೋದು. ಅದರಲ್ಲಿ ಯಾರೊಬ್ಬರು ವಿಶೇಷವಾಗಿ ಕಳಿಸಿರ್ತಕ್ಕಂಥ ಒಂದು ಮೆಸೇಜ್ ಏನಪ್ಪ ಅಂದರೆ, ನಾವು ಪುಣ್ಯವಂತರೋ ಪಾಪಿಗಳು ಅನ್ನೋದನ್ನು ನಾವು ಯಾಕೆ ತಿಳ್ಕೊಳ್ಳೋದು, ತೋರಿಸ್ಕೊಡಿ, ತಿಳಿಸ್ಕೊಡಿ ಅಂತೇಳಿ ಮೆಸೇಜ್ಗಳು ಮಾಡಿದ್ದಾರೆ. ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಒಂದಲ್ಲ ಒಂದು ಲೆಕ್ಕಾಚಾರಗಳು ಇದ್ದೇ ಇರ್ತದೆ. ಆ ಲೆಕ್ಕಾಚಾರ ನಾವು ಮಾಡಿರೋದಲ್ಲ, ನಮ್ಮ ಲೆಕ್ಕಾಚಾರ 1000 ಇರ್ಬೋದು. ಆದರೆ ಅದರ ಮೂಲ ಸ್ವರೂಪ ಯಾವುದು ಅಂತಂದರೆ ಗ್ರಹಗಳು. ಆ ಗ್ರಹಗಳ ಮೂಲ ಸ್ವರೂಪ ಯಾವುದು ಅಂದರೆ ದೈವಶಕ್ತಿ. ಆ ದೈವಶಕ್ತಿ ಗ್ರಹಗಳು ನಮ್ಮ ಮೇಲೆ ಬೀರ್ತಕ್ಕಂತಹ ಪರಿಣಾಮ ಪ್ರಭಾವಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ಈ ಜಗತ್ತಿನಲ್ಲಿ ಪುಣ್ಯವಂತರೋ ಪಾಪಿಗಳು ಅನ್ನೋ ನಿರ್ಧಾರಕ್ಕೆ ಮೊದಲು ಬಲಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದರೆ ಗೊತ್ತೇ ಆಗಲ್ಲ ಅವ್ರಿಗೆ. ಎಷ್ಟೋ ಜನ ಅನ್ಕೊಳ್ತಾರೆ, ಅಯ್ಯೋ ನನ್ನಂಥ ಪಾಪಿ ಯಾರಿಲ್ಲ ಪ್ರಪಂಚದಲ್ಲಿ, ನಾನು ಅದೇನು ಪಾಪ ಮಾಡಿದ್ನೋ, ಅದು ಏನಂತ ಹುಟ್ಟಿದ್ನೋ, ಬೇಗ ಕರ್ಕೊಂಬಿಡೋಕ್ಕಿಲ್ವ ದೇವರು ಅಂತ ಭಾಳ ಜನ ಒದ್ದಾಡ್ತಾರೆ. ಕೆಲವರು ನಾನು ತುಂಬ ಪುಣ್ಯ ಮಾಡಿದ್ದೀನಿ, ಈ ಸುಖ, ಈ ಶಾಂತಿ, ಈ ನೆಮ್ಮದಿ, ಈ ಬಂಗ್ಲೆ, ಈ ಕಾರು, ಈ ವೈಭೋಗ, ಈ ಆಳು ಕಾಳು, ಈ ಅಧಿಕಾರ, ಈ ಬಿರುದು ಬಾವಲಿಗಳು, ಸ್ಥಾನ ಮಾನ ಗೌರವ, ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು ಅಂತ ಎಷ್ಟೋ ಜನ ಹೇಳ್ಕೊಳ್ತಾರೆ. ಅಂದರೆ ನಾವು ಮನುಷ್ಯರಾಗಿ ನಮ್ಮ ಬಾಯಿಗಳಲ್ಲೇ ನಾನೊಬ್ಬ ಪಾಪಿ ಹುಟ್ಟಬಾರ್ದಾಗಿತ್ತು ಅಂತ ಹೇಳ್ಕೊಳ್ತಕ್ಕಂಥವ್ರು, ನಾನೊಬ್ಬ ಪುಣ್ಯವಂತ ತುಂಬ ಚೆನ್ನಾಗಿದೆ ಹೇಳ್ತಿರ್ತಕ್ಕಂಥದ್ದು. ಯಾಕೆ ಈ ತಾರತಮ್ಯ, ಎಲ್ಲರಲ್ಲೂ ಒಂದೇ ಇರ್ಬೋದಾಗಿತ್ತಲ್ಲ ಅಂತ ನಿಮ್ಮ ಪ್ರಶ್ನೆ ಆಯಿತು. ಅಂದರೆ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದ ತಕ್ಷಣ ಎಲ್ಲ ರಕ್ತ ಕೆಂಪಾಗಿದ್ರೂ ಕೂಡ ಆ ಕೆಂಪು ರಕ್ತವನ್ನು ಎಲ್ರಿಗೂ ಬೇಕಾದ್ರಿಗೆ ಹಾಕೊಂಬಿಡೋಕ್ಕಾಗಲ್ಲ. ಅದನ್ನು ಟೆಸ್ಟ್ ಮಾಡಿ ಹಾಕೋಬೇಕು. ಇಲ್ಲ ಕೆಂಪುಗೈತೆ, ಯಾರ ರಕ್ತ ಯಾರು ಬೇಕಾದ್ರೆ ಹಾಕೊಂಡ್ಬರ್ಬೋದು ಹಂಗಿದ್ರೆ ಪ್ರಪಂಚ ಅಲ್ಲೋಲಕ್ಕಲ್ಲೋ ಆಗೋಗ್ಬಿಟ್ರೋದು. ಆದರೆ ಸೈನ್ಸು, ವಿಜ್ಞಾನನೇ ಇಲ್ಲ ನೀನು ಚೆಕ್ ಮಾಡಿ ಹಾಕೋಬೇಕು ಅಂತಕ್ಕಂಥ ವಿಧಾನ ಬಂದಾಗ ಅಲ್ಲಿ ವಿಧಿ ನಿರ್ಮಿತವಾಗಿರ್ತಕ್ಕಂತಹ ಈ ಒಂದು ಲೆಕ್ಕಾಚಾರ ಎಷ್ಟು ಕಠಿಣವಾಗಿದೆ, ನಿಖರವಾಗಿದೆ ಅಂತಂದರೆ, ನಾವು ಪುಣ್ಯವಂತರು ಪಾಪಿಗಳು ಅಂತಕ್ಕಂಥದ್ದನ್ನ ನಮಗೆ ನಾವೇ ಸ್ವಯಂ ಆಗಿ ನಿರ್ಧಾರ ತಗೊಳ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅಂತಂದರೆ, ಇದ್ರ ಬಗ್ಗೆ ಎಷ್ಟೋ ಜನ ಯೋಚನೆ ಮಾಡಿರ್ತಾರೆ. ಆದರೆ ಎಷ್ಟೋ ಜನಕ್ಕೆ ಯೋಚನೆ ಇರೋದಿಲ್ಲ. ಆದರೆ ಇವತ್ತು ನಾವು ಹೇಳ್ಕೊಡ್ತಕ್ಕಂತಹ ವಿಚಾರ ನಿಮಗೆ ನೀವೇ ಹಾಕ್ಕೊಂಡ್ರೆ ನಿಮಗೆ ನೀವೇ ನಿರ್ಧಾರ ಮಾಡ್ಕೋಬೋದು. ಅದು ನಮ್ಮಂತರೂ ಬೇಕಾಗಿಲ್ಲ, ಅಥವಾ ಇನ್ಯಾರೂ ಬೇಕಾಗಿಲ್ಲ, ಇನ್ಯಾರು ಅನೌನ್ಸ್ ಮಾಡಬೇಕಾಗಿಲ್ಲ. ನೀನು ಪಾಪಿ, ನೀನು ಪುಣ್ಯವಂತ ಅಂತ ಯಾರು ಅನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡಿ. ಹೇಗೆ ಹೇಳ್ಕೊಡ್ತೀವಿ. ಇವತ್ತು ಪ್ರತಿಯೊಬ್ಬರು ಕೂಡ ನಾನು ಕಾಸು ಮಾಡಬೇಕು, ದುಡ್ಡು ಮಾಡಬೇಕು, ಸ್ಥಾನಮಾನ ಗಳಿಸ್ಬೇಕು ಅಂತೇಳಿ ಆಸೆ ಪಡ್ತಿರ್ತಾರೆ. ಆದರೆ ಎಷ್ಟು ಜನಕ್ಕೆ ಆಸೆ ಹಿಡಿಬರ್ತದೋ ಗೊತ್ತಿಲ್ಲ. ಆದರೆ ಕೆಲವರು ಆಸೆನೇ ಪಡೋದಿಲ್ಲ. ಅವರು ಎಲ್ಲವನ್ನು ಗಳಿಸ್ಕೊಂಡಿರ್ತಾರೆ, ಎಲ್ಲವೂ ಹುಡ್ಕೊಂಬಂದಿರ್ತದೆ ಅವ್ರಿಗೆ. ಇನ್ನೂ ಕೆಲವರು ಶ್ರೀಮಂತರಾಗಿರ್ತಾರೆ, ಇನ್ನೂ ಕೆಲವರು ಕಡು ಬಡವರಾಗಿರ್ತಾರೆ, ಇನ್ನೂ ಕೆಲವರು ಆ ಕಡೆಗೂ ಇಲ್ಲ ಈ ಕಡೆಗಿಲ್ಲ ಮಧ್ಯಮವರಾಗಿರ್ತಾರೆ. ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಹೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಶ್ರೀಮಂತರಾಗಬೇಕು ಅಂತ ಪ್ರತಿಯೊಬ್ಬರೂ ಆಸೆ ಇರ್ತದೆ, ಆಸೆ ಇಲ್ದಿರೋ ವ್ಯಕ್ತಿನೇ ಇಲ್ಲ. ಆದರೆ ಈ ಮಧ್ಯಮ ವರ್ಗ ಅಂತಕ್ಕಂಥ ಇದೆಯಲ್ವಾ, ಪ್ರತಿಯೊಬ್ಬ ಮಧ್ಯಮ ವರ್ಗದವರು ಬೈಕೊಳ್ತಕ್ಕಂತಹ, ಸ್ವಯಂ ಬೈಕೊಳ್ತಕ್ಕಂತಹ ಅಥವಾ ಆಡು ಮಾತಲ್ಲಿ ಮಾತಾಡ್ತಕ್ಕಂಥ ಒಂದೇ ಒಂದು ವಿಚಾರ ಅಂತಂದರೆ, ಯಾಕಪ್ಪ ದೇವರು ನಾನೇನು ಪಾಪ ಮಾಡಿದ್ದೆ, ನನ್ನ ಆ ಕಡೆಗೂ ಉಡಿಸ್ಲಿಲ್ಲ ಈ ಕಡೆಗೂ ಉಡಿಸ್ಲಿಲ್ಲ, ಮಧ್ಯದಲ್ಲಿ ಹಿಂಗೆ ಉಡಿಸ್ಬಿಟ್ಟು ನನಗೆ ಆ ಕಡೆಗೂ ಇಲ್ಲ ಈ ಕಡೆ ಮಾಡಕ್ಕೆ ಬಿಟ್ಟಲ್ಲ, ಅತಂದ್ರೆ ಮಾಡಕ್ಕೆ ಬಿಟ್ಟಲ್ಲ ನನ್ನ ಜೀವನ ಅಂತೇಳಿ ಪ್ರತಿಯೊಬ್ಬ ಮಧ್ಯಮ ವರ್ಗದ ಪ್ರಜೆ ಇವತ್ತು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಅದು ದೇವ್ರಿಗೆ ಬೈತಾರೋ ಅಥವಾ ಬೈಯಲ್ವೋ ಅಥವಾ ಆಡ್ಕೊಂತಾರೋ ಆಡ್ಕೊಳ್ಳಲ್ವೋ ಗೊತ್ತಿಲ್ಲ. ಆದರೆ ಹೇಳ್ತಕ್ಕಂಥ ವಿಚಾರ ಸಮಾಜದಲ್ಲಿ ಭಾಳ ಹೆಚ್ಚಳವಾಗಿದೆ ಅಂದರೆ ಅರ್ಥ ಮಾಡ್ಕೋಬೇಕು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಒಂದು ಸಾಲದ್ರೆ ಒಂದು ಸಾಕಾಗಲ್ಲ. ಆ ಕಡೆ ಕಡು ಬಡವನಾಗಿದ್ರೆ ಎಲ್ಲರೂ ಭಿಕ್ಷೆ ಎತ್ಕೊಂಡು ಬದುಕ್ಬಿಡ್ಬೋದು, ಎಲ್ಲ ತಿಂದು ಉಂಡು ಪುಟ್ಬಾಲ್ ಮಲ್ಕೋಬೋದು. ಆದರೆ ಈ ಮಧ್ಯಮರ ಜೀವನ ಇದೆಯಲ್ವಾ, ಪ್ರತಿಯೊಂದಕ್ಕೂ ಕಟ್ಟಬೇಕು. ಇ ಎಮ್ ಐ ಕಟ್ಟಬೇಕು. ಏನು ಕಟ್ಟಿದ್ರು ಯಾವುದೂ ಬಗೆಯಿರೋದಿಲ್ಲ.
ಆ ಕಡೆಗೆ ಅದು ಇಲ್ಲ, ಈ ಕಡೆಗೆ ಇದು ಇಲ್ಲ. ಇಂಥ ಅತಂತ್ರ ಸ್ಥಿತಿ ಆಗೋಗಿದೆ ಅಂತೇಳಿ ಕಡು ಬಡವನಾಗಿದ್ದು ಮಧ್ಯಮ ವರ್ಗ, ಮಧ್ಯಮ ವರ್ಗದಿಂದ ಶ್ರೀಮಂತ ಆಗಬೇಕು ಅಂತೇಳಿ ಎಷ್ಟೋ ಜನ ಆಸೆ ಪಡ್ತಾರೆ. ಶ್ರೀಮಂತರಾಗಿದ್ದರು ಮತ್ತೆ ಮಧ್ಯಮ ಕುಟುಂಬ ಬಂದಿರತಕ್ಕಂಥವ್ರು ತುಂಬ ಜನ ಇದ್ದಾರೆ. ಮಧ್ಯಮ ವರ್ಗ ಬಂದು ಮತ್ತೆ ಕಡು ಬಡವಾಗಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಈ ಏರಿಳಿತವಾಗಿರ್ತಕ್ಕಂಥ ಗ್ರಾಫ್ ಏನಿದೆ ನಮ್ಮಲ್ಲಿ, ನಿಮ್ಮಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಬಂಧು ಬಳಗದಲ್ಲಿ ಎಲ್ಲರೂ ನೋಡ್ತಕ್ಕಂಥ ಒಂದು ವಿಚಾರ ಇದು. ಯೋಚನೆ ಮಾಡಿ, ಈ ಪಾಯಿಂಟ್ ಬಗ್ಗೆ ಯೋಚನೆ ಮಾಡಿ, ಕೂತ್ಕೊಂಡು ಯೋಚನೆ ಮಾಡಿ. ನಿಮಗೆ ಇಲ್ಲದೆ ಇರ್ಬೋದು, ನಿಮ್ಮ ಜೊತೆ ಇರತಕ್ಕಂತಹ ಬಂಧು ಬಳಗ, ಸ್ನೇಹಿತರು, ಅವರೆಲ್ಲರ ಕಡೆ ಗಮನ ಕೊಡಿ. ನಿಮ್ಮ ಜೊತೆ ಓದಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ, ನಿಮ್ಮ ಕ್ಲಾಸ್ಮೇಟ್ಸ್ ಬೇಕಾದ್ರೆ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾವ ಹಂತದಲ್ಲಿದ್ದರು, ಯಾವ ಹಂತಕ್ಕೆ ಬಂದರು. ಇವೆಲ್ಲ ಯಾಕೆ ಇವೆಲ್ಲ ಹೇಳ್ತೀನಿ ಅಂತಂದರೆ, ನಿಜ ಅಲ್ವಾ, ಇವೆಲ್ಲ ಕರೆಕ್ಟ್ ಅಲ್ವಾ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಸಾಮಾಜಿಕ ಬದುಕಿನಲ್ಲಿ ಈ ಥರ ಲೆಕ್ಕಾಚಾರ ಮಾಡೋರು ಭಾಳ ವಿರಳ. ಯಾಕಂದರೆ ಮನುಷ್ಯ ಅವನು ಶ್ರೀಮಂತ ಆಗ್ಬಿಟ್ರೆ ಅವನು ಏನೋ ತಲೆ ಹೊಡೆದ ಬಿಡಿ, ಯಾರ್ದೋ ತಲೆ ಹೊಡೆದ, ಯಾರ್ದೋ ಲಂಚ ತಗೊಂಡ, ಯಾರಿಗೋ ಟೊಪ್ಪಿ ಆಗ್ತಾ ದಿಢೀರ್ ಶ್ರೀಮಂತ ಆಗ್ಬಿಟ್ಟ ಅಂತಾರೆ. ಬಟ್ ಅವ್ನು ಹೆಂಗೆ ಕಷ್ಟಪಟ್ಟು ಬಂದ ಹಂತವಾಗಂತ ಯಾರು ಯೋಚನೆ ಮಾಡೋದು. ಇದು ಯಾರೋ ದಿಢೀರ್ ಶ್ರೀಮಂತರಾದ್ರು ನೀವು ಹೇಳೋದೆ ಹಂಗೆ, ಇಲ್ಲ ಬಿಡಿ ಅವ್ನು ಬೇಜಾನ್ ಲಂಚ ತಗೋತಾನೆ, ಭಯಂಕರ, ಭಾಳ ಖತರ್ನಾಕ್ ಅವನು, ಭಾಳ ಕಿಲಾಡಿ ಅವನು, ಎಲ್ಲರಿಗೂ ಟೊಪ್ಪಿ ಹಿಡ್ದೆ ಕೆಲಸ, ಅದಕ್ಕೆ ದೊಡ್ಡ ಶ್ರೀಮಂತ ಆಗ್ಬಿಟ್ಟ ಅಂತಾರೆ. ಅದೇ ಬಡವ ಆಗೋಯ್ತು ಅಂದರೆ ಆ ಬಡವ ಬೈಕೊಳ್ಳೋದು ಹಂಗೆ, ನನ್ನ ಯಾಕೆ ಹಿಂಗೆ ಹುಟ್ಟಿಸ್ತೆ, ನನಗೆ ಯಾಕೆ ಹಿಂಗೆ ಬೀದಿ ತಪ್ಪಲೆ ಮಾಡಿದೆ, ನಾನು ಏನಾದ್ರು ಮಾಡಬೇಕಲ್ಲ ಅಂತ. ಆದರೆ ಏನು ಮಾಡಿದ್ರು ಆಗಲ್ಲ. ನೋಡಿ, ಇವೆಲ್ಲ ಯಾಕೆ ಲೆಕ್ಕಾಚಾರಗಳು ಅಂತಂದರೆ, ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಬೇಕಾಗಿರ್ತಕ್ಕಂತಹ ಭಾಳ ಪ್ರಮುಖವಾಗಿರ್ತಕ್ಕಂತಹ ವಿಚಾರಗಳು. ಅಂದರೆ ನಾವು ಪಾಪಿಗಳು ಪುಣ್ಯವಂತರು ಅಂತ ನಿರ್ಧಾರ ಆಗ್ತಕ್ಕಂಥದ್ದು ಬಡವ ಶ್ರೀಮಂತ ಕಡು ಬಡತನ ಅಲ್ಲ. ಇದು ಭಾಳ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ನೀನು ಶ್ರೀಮಂತರಿಗೆ ಆಗಿದ್ರೆ ಪುಣ್ಯ ಮಾಡಿದ್ದೆ, ನೀನು ಪಾಪಿ ಆಗಿದ್ರೆ ಬಡವ ಭಿಕ್ಷುಕ ಆಗಿಬಿದೆ ಅಂತ ಅರ್ಥ ಅಲ್ಲ. ನಮ್ಮ ಪಾಪ ಅಥವಾ ಪುಣ್ಯವನ್ನು ಅಳತೆ ಮಾಡತಕ್ಕಂತಹ ಮಹಾನ್ ಒಂದು ಕಾರ್ಯ ಯಾವುದು ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕು, ಆ ಕಾರ್ಯದಿಂದನೇ ನಾವು ಅದಕ್ಕೆ ತೀರ್ಮಾನವನ್ನು ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ. ಬಟ್ ಈ ಜ್ಞಾನೋದಯ ಎಷ್ಟೋ ಜನಕ್ಕೆ ಇರೋದಿಲ್ಲ. ಕಾರಣ ಏನಂದರೆ, ಇದನ್ನು ಹೇಳೋರು ನಿಮ್ಗೆ ಗೊತ್ತಿಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾಕಂದರೆ ಇದ್ರ ಬಗ್ಗೆ ಅರಿವೇ ಇಲ್ಲ ಅವ್ರಿಗೆ. ನಾವು ಪಾಪಿಗಳು ಪುಣ್ಯವಂತರು ಅಂತ ನಿರ್ಧಾರ ಮಾಡೋದು ಶ್ರೀಮಂತಿಕೆ ಅಲ್ಲ, ಮಧ್ಯಮ ವರ್ಗ ಅಲ್ಲ, ಕಡು ಬಡತನ ಅಲ್ಲ. ಹುಟ್ಟಿದ ಮೇಲೆ ಒಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಪ್ರಾರಂಭ ಆದ ಮೇಲೆ ಅದನ್ನು ಕಂಪ್ಲೀಟ್ ಮಾಡಿದೀವೋ ಕಂಪ್ಲೀಟ್ ಮಾಡಿಲ್ವೋ ಅಂತಕ್ಕಂಥದ್ದು ಒಂದು ಬಗೆ ಆಯಿತು ಅಂತಂದರೆ, ಇನ್ನೊಂದು ಬಗೆ ಅಂತಂದರೆ ಬಹಳ ಮುಖ್ಯವಾಗಿ ನಾವು ಪಾಪಿಗಳು ಪುಣ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಉದ್ಯೋಗ, ನಮ್ಮ ವ್ಯವಹಾರ, ನಮ್ಮ ವ್ಯಾಪಾರ. ಇದು ಕರೆಕ್ಟಾಗಿ ನೆನಪು ಇಟ್ಕೊಂಡ್ಬಿಡಿ. ನಾವು ಏನು ಉದ್ಯೋಗ ಮಾಡ್ತಿದ್ದೀವಿ ಅದು ಪ್ರೈವೇಟಾ ಅಥವಾ ಗೌರ್ಮೆಂಟಾ, ದಟ್ ಈಸ್ ಡಿಫ್ರೆಂಟ್. ಉದ್ಯೋಗ ಮೇಲೆ ಉದ್ಯೋಗನೇ. ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ಪ್ರೈವೇಟ್ ಜಾಬ್ ಮಾಡ್ತಿರ್ಬೋದು, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ಗೌರ್ಮೆಂಟ್ ಜಾಬ್ ಮಾಡ್ತಿರ್ಬೋದು, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ವ್ಯವಹಾರ ಮಾಡ್ತಿರ್ಬೋದು, ವ್ಯಾಪಾರ ಮಾಡ್ತಿರ್ಬೋದು. ಈ ಮೂರು ವಿಭಾಗದಲ್ಲಿ ಉದ್ಯೋಗ, ವ್ಯವಹಾರ, ವ್ಯಾಪಾರ, ಈ ಮೂರೇ ತಾನೇ ಭಾಳ ಮುಖ್ಯವಾಗಿರೋದು ಜೀವನಕ್ಕೆ. ಯಾವುದಕ್ಕೆ? ನಾವು ಸಂಪಾದನೆ ಮಾಡಿ ಬದುಕೋದಕ್ಕೋಸ್ಕರ. ನಾವು ಸಂಪಾದನೆ ಮಾಡಿ ಬದುಕೋಕ್ಕೋಸ್ಕರ ಈ ಮೂರು ಭಾಗಗಳನ್ನು ನಾವು ಆಯ್ಕೆ ಮಾಡ್ಕೋತೀವಿ. ಅದು ಯಾರ ಹಣೆ ಬರದಲ್ಲಿ ಏನಾಯ್ತೋ ಆ ಪ್ರಕಾರನೇ ಅದು ಎಳ್ಕೊಂಡು ಹೋಗ್ತದೆ. ಇಲ್ಲಿರೋ ಅಲ್ಲಿ ಬರೋಕ್ಕಾಗಲ್ಲ, ಅಲ್ಲಿರೋ ಇಲ್ಲಿ ಬರೋಕ್ಕಾಗಲ್ಲ. ಎಷ್ಟೋ ಜನ ಎರಡೂ ಮಾಡ್ಕೊಂಡು ಹೋಗ್ತಕ್ಕಂತಹ ವ್ಯಕ್ತಿಗಳು ಇರ್ತಾರೆ. ಹೌದು, ಇದಕ್ಕೂ ಅದಕ್ಕೆ ಏನು ಸಂಬಂಧ ಅಂತಂದರೆ, ನಾವು ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ನೀವು ಉದ್ಯೋಗಕ್ಕೆ ಸೇರ್ಕೊಂಡಾದಾಗಿಂದ ನೀವು ಉದ್ಯೋಗದಲ್ಲಿ ಯಶಸ್ವಿ ಗಳಿಸಿದ್ದೀರಾ? ನಿಮ್ಮ ಉದ್ಯೋಗ ಜೀವನ ಸಂತೃಪ್ತವಾಗಿರ್ತಕ್ಕಂಥ ಜೀವನವಾಗಿದೆಯಾ ಅಂತಕ್ಕಂಥದ್ದು. ಎಷ್ಟು ಜನ ನೋಡೋಣ ಕೈ ಎತ್ತಿ. ಎಷ್ಟೋ ಜನ ಹೇಳ್ತೀರಾ ಇಲ್ಲ 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 ಅಂತಾರೆ. 1,000ಕ್ಕೆ ಒಂದು 5 ಜನ 10 ಜನ ಎಸ್ ಓಕೆ ಅಂತ ಅನ್ಬೋದೇ ಹೊರತು 999 ಜನನೂ ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಕಾರಣ ಏನು? ಅಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ. ಇಲ್ಲಪ್ಪ, ನಾನು ಆನೆಸ್ಟು, ನಾನು ಸಿನ್ಸಿಯರು, ನಾನು ಹಾರ್ಡ್ ವರ್ಕರ್, ನಾನು ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ತಕ್ಕಂತಹ ಜನ ನಮ್ಮಲ್ಲಿ ಜಾಸ್ತಿ ಸಿಕ್ಕಿದ್ರು ಕೂಡ, ಇಲ್ಲ ನನಗೆ ಏನೋ ಕೆಲಸಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನೇ ಏನೋ ಮಾಡಬೇಕಾದ್ರೆ ದುಡಿಬೇಕಲ್ಲ, ತಿನ್ಬೇಕಲ್ಲ, ಹೊಟ್ಟೆ ಪಾಡು ಅಂತ ಕೆಲಸಕ್ಕೆ ಹೋಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ
ಇಲ್ಲ ಫಸ್ಟ್ ಕ್ಲಾಸಾಗಿದೆ ಕೆಲಸ, ಏನಿಲ್ಲ, ಬಿಂದಾಸಾಗಿ ಹೋಗು, ಬಿಂದಾಸ ಬಾ, ಬಟ್ಟೆ ಐರನ್ ಕೂಡ ಮಿಸ್ ಹೊಡೆಯಲ್ಲ, ಅಷ್ಟು ನೀಟಾಗಿ ನನ್ನ ಬಟ್ಟೆ ಇರ್ತದೆ. ಹೋಗಿ ಕೂತ್ಕೊತೀನಿ, ಟೇಬಲ್ ಕೂತ್ಕೊತೀನಿ, ಆರಾಮ ಡ್ಯೂಟಿ, ಆರಾಮ ಕೈ ತುಂಬ ಸಂಬಳ ಬರ್ತದೆ, ಆರಾಮ ಬರ್ತೀನಪ್ಪ ಅಂತ ಕೆಲವರು ಹೇಳ್ತಾರೆ. ಅವ್ರು ಏನೂ ಇರಲ್ಲ, ಟ್ಯಾಲೆಂಟ್ ಇರಲ್ಲ, ಬದನೆಕಾಯಿ ಏನೂ ಇರಲ್ಲ, ಅವ್ರಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಆಗ್ತಾನೆ ಇರ್ತದೆ. ಇದೆಲ್ಲ ಒಂದು ಉದ್ಯೋಗ ಕುಟುಂಬ ಅಂತ ಬಂದಾಗ 100 ಜನ ಇದ್ದಾಗ 100 ಜನರು ಕೂಡ ಹಲವಾರು ಭಿನ್ನಾಭಿಪ್ರಾಯಗಳಿರ್ತವೆ. ಒಂದೇ ಕಂಪನಿ, ಅದು 100 ಜನ ವರ್ಕರ್ಸ್ ಅಂದಾಗ 100 ಜನ 100 ರೀತಿಯಾದಂಥ ಒಂದು ಕ್ಯಾಟಗರಿ ಇರ್ತದೆ. ಯಾಕೆ ಹಾಗೆ? ಅರ್ಥ ಏನಂದರೆ, ಒಬ್ಬ ಹುಟ್ಟಿರಂಗೆ ಇನ್ನೊಬ್ಬ ಹುಟ್ಟಿರಲ್ಲ. ಅವನು ಒಂದೇ ಕಂಪ್ನಿ ಕೆಲಸ ಮಾಡ್ತಿದ್ರು ಕೂಡ ಒಬ್ಬ ಅತಿ ಶೀಘ್ರ ಬೆಳವಣಿಗೆ ಆಗ್ತಿರ್ತಾನೆ, ಏನೂ ಗೊತ್ತಿರಲ್ಲ ಅವ್ನ ಕೆಲಸ, ಅವನಿಗೆ ದಿನ ಅಭಿವೃದ್ಧಿ ಆಗ್ತಿರ್ತದೆ. ಒಬ್ಬ ಎಲ್ಲ ಕಷ್ಟಪಡ್ತಾನೆ, 24 ಗಂಟೆ ಕೆಲಸ ಮಾಡ್ತಾನೆ, ಕಂಪನಿ ಅಂತೇಳಿ. ಆದರೆ ಅವನು ಎಲ್ಲಿ ಕೂತಿರ್ಬೇಕು ಅಲ್ಲೇ ಕೂತಿರ್ತಾನೆ, ಏನು ಮಾಡ್ರೆ ಅವನಿಗೆ ಪ್ರೋಗ್ರೆಸ್ ಆಗೋದಿಲ್ಲ. ಕಾರಣ ಏನು? ಇಷ್ಟೇ ಕಾರಣ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಉದ್ಯೋಗ, ನಮ್ಮ ವ್ಯವಹಾರ, ನಮ್ಮ ವ್ಯಾಪಾರ ನಾವು ಪಾಪಿಗಳ ಅಥವಾ ಪುಣ್ಯವಂತ ತೀರ್ಮಾನ ಮಾಡುತ್ತೆ ಅಂತೇಳಿ. ವ್ಯವಹಾರಕ್ಕಂತ ಬಂದಾಗ ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಸುಮ್ಮನೆ ಕೂತಿದ ಒಂದು ಟೇಬಲ್ಲು ಆಫೀಸ್ ಮಾಡಿಕೊಂಡು ಕೋಟ್ಯಾಂತರ ಮಾಡಿರ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಜಸ್ಟ್ ಒಂದು ಶೇರ್ ಇನ್ವೆಸ್ಟ್ಮೆಂಟ್, ಜಸ್ಟ್ ಒಂದು ಟ್ರೇಡಿಂಗು, ಜಸ್ಟ್ ಒಂದು ಏಜೆನ್ಸಿ, ಹಿಂಗೆಲ್ಲ ಹಾಕಿ ಸಿಕ್ಕಾಪಟ್ಟೆ ಡೀಲಿಂಗ್ಗಳು ಮಾಡಿ ಕೋಟ್ಯಾಧಿಪತಿಗಳಾಗಿರ್ತಕ್ಕ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಆಫೀಸ್ ಇಲ್ಲ, ಒಂದು ಗಾಡಿ ಇಲ್ಲ, ಬರೀ ಸುತ್ತು, ಒಂದು ಕೆಲಸನೂ ಆಗಲ್ಲ, ಒಂದು ಡೀಲಿಂಗೂ ಆಗಲ್ಲ, ಒಂದು ವ್ಯವಹಾರನೂ ಆಗಲ್ಲ. ಇವ್ರ ಜೊತೆ ಇದ್ದಾರಲ್ಲ, ಇನ್ನೊಬ್ಬರು ಬೇರೆ ಡೀಲಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಇನ್ನೊಬ್ಬರು ವ್ಯವಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇವರು ಹಾಗೇ ಇರ್ತಾರೆ. ಇವತ್ತು ಹೆಣ್ಮಕ್ಳು ಕೂಡ ಡೀಲಿಂಗ್ ಇಳಿದ್ಬಿಟ್ಟಿದ್ದಾರೆ. ಅವ್ರು ಹೇಳೋದು ಇದೇ ಕಥೆನೇ, ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಹೊರತು ನನಗಾಯಿತು, ಐ ಆಮ್ ಪರ್ಫೆಕ್ಟ್, ನಾನು ಸಕ್ಸಸ್ಫುಲ್ ಆಗಿದೆ ಅಂತ ಯಾವ ಹೆಣ್ಮಕ್ಳು ಹೇಳೋದಿಲ್ಲ. ವ್ಯವಹಾರ ಕಥೆ ಆಯ್ತಲ್ವಾ? ವ್ಯಾಪಾರ ತಗೊಂಡಾಗ ವ್ಯಾಪಾರ ಎಷ್ಟೋ ಜನ ₹1 ಇಲ್ದಂಗೆ ವ್ಯಾಪಾರ ಶುರು ಮಾಡಿರ್ತಕ್ಕಂಥವ್ರು ಇವತ್ತು ಕರೋಡ್ಪತಿಗಳಾಗೋಗಿದ್ದಾರೆ. ಟ್ರಾನ್ಸಾಕ್ಷನ್ ಮೇಲೆ ಟ್ರಾನ್ಸಾಕ್ಷನ್ ಆಗ್ತಿರ್ತದೆ. ಅದೇ ಮನೆ ಮಾರಿ, ಸೈಟ್ ಮಾರಿ, ಒಡವೆ ಅಡ ಮಾಡಿ ಯಾವುದಕ್ಕೂ ತೊಗೊಂಡೋಗಿ ಬಿಸ್ನೆಸ್ಗೆ ಹಾಕ್ಬಿಟ್ಟು ಪಂಗನಾಮ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ನಮ್ಮಲ್ಲಿ ತುಂಬ ಜನ ವ್ಯಾಪಾರಿಗಳಿದ್ದಾರೆ. ಯಾಕಂದರೆ ಮರಳಿ ಯತ್ನ ಮಾಡೋಂಥ ಇನ್ನೇನೇನೋ ಎಲ್ಲ ಮಾರ್ಕೊಂಡು ತಿನ್ಕೊಂಡು ಪಣ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಏನು ಮಾಡ್ರು ಲಾಸು. ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಂದಿರತಕ್ಕಂಥವ್ರು ವ್ಯಾಪಾರದ ಲೆಕ್ಕಾಚಾರದಲ್ಲಿ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಕಾರಣ ಏನು ಅಂದರೆ, ಒಂದು ಉದ್ಯೋಗ, ವ್ಯವಹಾರ, ವ್ಯಾಪಾರ ಅತ್ಯಂತ ಶೀಘ್ರವಾಗಿ ಚೆನ್ನಾಗಿ ನಡೀತಿದ್ರೆ ಪುಣ್ಯವಂತರು. ನಿಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ ನೀವು ಏನೇ ಅಂದ್ಕೊಂಡಂಗೂ ಆಗದೆ ನೀವು ಅತಂತ್ರ ಸ್ಥಿತಿಯಲ್ಲಿದ್ದು ನಿರಾಶ್ರಿತಾಗಿದ್ದರೆ ನೀವು ಪಾಪಿಗಳು ಅಂತ ಲೆಕ್ಕನ ಅಂತ ನೀವು ಕೇಳ್ಬೋದು. 1000% ಅದೇ ಸತ್ಯ. ಹೋದ ಜನ್ಮದಲ್ಲಿ ಯಾವ ಕಂಪ್ನಿ ಕೆಲಸ ಮಾಡಿಕೊಂಡು ಯಾರ್ಯಾರನ್ನ ಹಾಳು ಮಾಡಿದ್ರು ನಿಮ್ಗೆ ಗೊತ್ತಿದೆಯಾ? ಆ ಕಂಪ್ನಿ ಉದ್ಧಾರ ಮಾಡಿದ್ರಾ ಅಥವಾ ನೀವು ಉದ್ಧಾರ ಮಾಡ್ಕೊಂಡಿದ್ರಾ ಅಥವಾ ಯಾರನ್ನ ಹಾಳು ಮಾಡಿದ್ರೆ ನಿಮ್ಗೆ ಗೊತ್ತಿದೆಯಾ? ಇವತ್ತು ಎಷ್ಟು ಕಂಪ್ನಿಗಳಿಲ್ಲ ಹೇಳಿ ನೋಡೋಣ. ಒಂದು ವ್ಯವಹಾರ ಅಂತ ಬಂದಾಗ ಅದನ್ನು ನಿಷ್ಠೆಯಿಂದ, ಆನೆಸ್ಟಾಗಿ, ಪ್ರಿನ್ಸಿಪಲ್ ಆಗಿ ಮಾಡಿ ಒಂದು ಸಕ್ಸಸ್ಫುಲ್ ಮಾಡಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿರ್ತಕ್ಕಂಥದ್ದು ಯಾವುದನ್ನ ಇದೆಯಾ? ಎಷ್ಟು ಜನಕ್ಕೆ ಆ ಡೀಲು ಈ ಡೀಲು ಅಂತ ಮೋಸ ಮಾಡಿದ್ರೆ ಹೇಳಿ ನೋಡೋಣ. ಒಂದು ವ್ಯಾಪಾರ ಅಂತ ಬಂದಾಗ ಆ ಪ್ರಾಡಕ್ಟು ಈ ಪ್ರಾಡಕ್ಟು, ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತೇಳಿ ಎಷ್ಟು ಜನಕ್ಕೆ ಟೊಪ್ಪಿ ಹಾಕಿ ಸಂಪಾದನೆ ಮಾಡಿದ್ರೆ ಹೇಳಿ ನೋಡೋಣ. ಇವೆಲ್ಲ ಪಾಪದ ಕೆಲಸ ಅಲ್ಲದೆ ಪುಣ್ಯದ ಕೆಲಸ ಆಗ್ತದಾ? ಹೇಳಿ ನೋಡೋಣ, ನೀವೇ ಹೇಳಿ ನೋಡೋಣ. ಇವತ್ತು ದೇಶದಲ್ಲಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕಾಯಕ ಮಾಡ್ತೀವಿ, ಒಂದಲ್ಲ ಒಂದು ಕಾಯಕ ಮಾಡ್ತೀವಿ. ಒಬ್ಬ ಕಳ್ತನ ಮಾಡೋದಕ್ಕೂ ಕಾಯಕ ಅಂತೆ, ಒಬ್ಬ ಮೋಸ ಮಾಡೋದಕ್ಕೂ ಅದು ಕಾಯಕ ಅಂತೆ, ಒಬ್ಬ ದರೋಡೆ ಮಾಡೋದಕ್ಕೂ ಅದು ಕಾಯಕ ಅಂತೆ. ಆದರೆ ಅದು ಏನು ಅಂತ ನಿಮಗೆ ಗೊತ್ತಿರ್ತದೆ, ಅದು ಒಳ್ಳೆ ಕಾಯಕವ ಅಥವಾ ಕೆಟ್ಟ ಕಾಯಕ ಗೊತ್ತಿರ್ತದೆ. ಇವತ್ತು ನಾವು ಏನೇ ಅಡ್ಡದಿಡ್ಡಿ ಮಾಡಿದ್ರೂ ಕೂಡ ಅವೆಲ್ಲ ಒಂದು ಕಾಯಕ ಅಂದರೆ, ಯಾರಾದರೂ ಈ ಅಡ್ಡದಾರಿಲಿ ಮಾಡಿ ದಕ್ಕಿಸ್ಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬರು ಇದ್ದರೆ ತೋರಿಸಿ ನೋಡೋಣ. ನಾವು ಕಷ್ಟಪಟ್ಟಿದ್ದೇ ನಮ್ಮ ಹತ್ರ ಇರಲ್ಲ. ಇನ್ನು ಈ ಥರ ಏನೇನೋ ದಗಲ್ಬಾಜಿ ಕೆಲಸ ಮಾಡಿ ಸಂಪಾದನೆ ಮಾಡ್ತಕ್ಕಂಥ ಹಣ ಉಳಿತದ? ಖಂಡಿತವಾಗಿಲ್ಲ. ನೀವು ಹೇಳ್ಬೋದು ಎಲ್ಲ ದೊಡ್ಡ ತಲೆ ಮೇಲೆ ಕೈ ಇಕ್ಕಿ ನಾವು ನೋಡ್ತಾ ಇದ್ದೀವಿ, ಲಂಚ ಪಂಚ ಅದು ತಗೊಂಡು ದೊಡ್ಡ ವ್ಯಕ್ತಿ ಆಗೋಗಿದ್ದಾನೆ ಅಂತೇಳಿ. ಅದು ತಾತ್ಕಾಲಿಕ ಮಾತ್ರ, ಅದು ತಾತ್ಕಾಲಿಕ. ಅವನೊಂದು ಡೆಸೆ ಟೈಮು, ಒಂದೊಂದು ಒಳ್ಳೆ ಟೈಮ್ ನಡೀತಿರೋವರೆಗೂ ಮಾತ್ರ ಅದೆಲ್ಲ ಹುಡ್ಕೊಂಬರ್ತದೆ ಅದು. ಆದರೆ ಅವ್ನ ಟೈಮ್ ಕೆಡ್ತು ಅಂದರೆ ಇರೋ ಬರೋದೆಲ್ಲ ಹೋಗ್ಬಿಡ್ತದೆ, ಕೊನೆಗೆ ಚಿಪ್ಪೆ ಗತಿ. ಇವತ್ತು ಎಷ್ಟು ಜನ ಇಲ್ಲಿ ಹೇಳಿ ನೋಡೋಣ. ಈ ಥರ ಯಾವ ಜನ್ಮದಲ್ಲಿ ಯಾವ ಕರ್ಮಗಳನ್ನ ಮಾಡಿ ಹುಟ್ಟಿದಿರೋ ಅಂಥವ್ರಿಗೆ ಈ ಜನ್ಮದಲ್ಲಿ ಉದ್ಯೋಗದಲ್ಲಿ ತೊಂದರೆ ಆಗ್ತದೆ, ಉದ್ಯೋಗದಲ್ಲಿ ಲಾಸ್ ಆಗ್ತದೆ, ಉದ್ಯೋಗದಲ್ಲಿ ಸ್ಥಿರತೆ ಇರೋದಿಲ್ಲ, ವ್ಯವಹಾರದಲ್ಲಿ ಲಾಸ್ ಆಗ್ತದೆ, ವ್ಯವಹಾರದಲ್ಲಿ ನಷ್ಟ ಆಗ್ತದೆ, ವ್ಯಾಪಾರದಲ್ಲಿ ನಷ್ಟ ಆಗ್ತದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಯಾಕಂದರೆ ದೊಡ್ಡವರು ಹೇಳ್ತಾರೆ, ಮಾಡಿದುಣ್ಣ ಮಾರಾಯ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿ ಹುಟ್ಟಿದೆಯೋ ಈ ಜನ ಇವೆಲ್ಲ ಅನುಭವಿಸ್ತಾ ಇದೆಯಾ ಅಂತ ಭಾಳ ಜನ ನಮ್ಮಲ್ಲಿ ಹೇಳ್ತಾರೆ. ಸುಮ್ಮನೆ ಹೇಳ್ತಾರೆ ಅದನ್ನು.
ನಮ್ಮ ಉದ್ಯೋಗ, ನಮ್ಮ ವ್ಯವಹಾರ, ನಮ್ಮ ನಡವಳಿಕೆ ನೋಡಿ ತಾನೇ ಹೇಳೋದು ಅದನ್ನು. ಅಲ್ಲಿಗೆ ಪ್ರೂವ್ ಆಯ್ತಾನೆ ನಾವು ಮಾಡೋ ಕೆಲಸ ಕಾರ್ಯ ಅಂದರೆ ನಾವು ಪಾಪಿಗಳ ಪುಣ್ಯವಂತ ಗೊತ್ತಾಗೋದು. ಇವತ್ತು ಎಷ್ಟೋ ಜನ ಕಡು ಬಡತನದಲ್ಲಿ ಹುಟ್ಟುಬದ್ದು ಲೈಟ್ ಬಿಟ್ಕೊಂಡು ಓದ್ಬಿಟ್ಟು IAS KS ಆಫೀಸರ್ಗಳಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದು ಶ್ರೀಮಂತ ಆಗಿರ್ತಕ್ಕಂಥ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅಲ್ಲಿಗೆ ಆ ಬಡತನದಿಂದ ಮೇಲೆ ಬಂದಿದ್ದಾರೆ ಅಂದರೆ ಅವ್ರು ಯಾವುದೋ ಒಂದು ಅಧಿಕವಾಗಿರ್ತ ಶಕ್ತಿ ಅವ್ನು ನಡ್ಸ್ಕೊಂಡ್ಬಂದು ಅಲ್ಲಿ ಉನ್ನತ ಸ್ಥಾನಮಾನ ಗೌರವವನ್ನು ಕೊಟ್ಟಿದೆ ಅಂದರೆ ಅವನು ಪುಣ್ಯವಂತ ತಾನೇ. ಇಲ್ಲದೆ ಎಷ್ಟೋ ಜನ ಸಾವಿರ ಲಕ್ಷ ಜನ ಓದ್ತಾರೆ, ಎಲ್ಲರೂ IAS ಆಫೀಸರ್ ಆಗ್ಬಿಡ್ತಾರಾ? ಎಲ್ಲರೂ IPS ಆಗ್ಬಿಡ್ತಾರಾ? ಎಲ್ಲ KS ಆಗ್ಬಿಡ್ತಾರಾ? ಎಲ್ಲ ಮುಖ್ಯಮಂತ್ರಿ ಆಗ್ಬಿಡ್ತಾರಾ? ರಾಜಕಾರಣಿಗೆ ಹೋದರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರಾ? ಒಂದು ಶಾಸಕ ಅಲ್ಲ, ಒಂದು ಕಾರ್ಯಕರ್ತ ಆಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬರೀ ನಾನು ಕಾರ್ಯಕರ್ತ, ಆ ಪಕ್ಷ ಈ ಪಕ್ಷದ ಓಡಾಡಿದ್ದೀರಾ. ಆದರೆ ಒಂದು ಪಕ್ಷ ನಿಮ್ಮನ್ನು ಗುರುತಿಸಿ ನಿಮ್ಗೆ ಸ್ಥಾನಮಾನ ಕೊಟ್ಟಿದೆಯಾ ನೋಡೋಣ. ಇವತ್ತು ಕೋಟಿ ಕೋಟಿ ದುಡ್ಡಿದೆ, ಆಯಿತಾ? ಒಬ್ಬರು ಹೇಳ್ತಾರೆ ನಾನು 1000 ಕೋಟಿ 750 ಕೋಟಿ ಸಮಾಜಕ್ಕೋಸ್ಕರ ನಾನು ಬಿಡ್ತೀನಿ ಅಂತ. ಆದರೆ ಇವತ್ತರೆಗೂ ಒಂದು ಸೀಟ್ ಕೊಟ್ಟಿಲ್ಲ ಅವ್ರಿಗೆ. ತಿರಸ್ಕಾರ ಮಾಡಿ ದೂರ ಇಟ್ಬಿಟ್ಟಿದ್ದಾರೆ. ಅಲ್ಲಿಗೆ 750 ಕೋಟಿ ಇಟ್ಟಿದ್ರೆ ಏನೇನು ಮಾಡ್ಬೋದು ಸಮಾಜದಲ್ಲಿ? ಅವ್ರನ್ನ ಒಂದು ಪಕ್ಷ ತಿರಸ್ಕಾರ ಮಾಡಿ ಇಟ್ಟಿದೆ ಅಂದರೆ ಆ ವ್ಯಕ್ತಿ ಇವತ್ತು ಬೀದಿ ಬೀದಿ ಅಲಿತಾ ಇದ್ದಾನೆ. ಯಾರಂತ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ಹೋಗಿ. ನಾವು ಪುಣ್ಯವಂತರು ಪಾಪಿಗಳು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ನಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರ ಅಂತೇಳಿ ಹಿಂದಿನ ಭಾಗದಲ್ಲಿ ಮಾತಾಡ್ಕೊಂಡ್ವಿ. ಹಾಗಾದರೆ ಶನಿ ಭಗವಾನ್ ಏನು ಕೆಲಸ? ಅವರೇ ಪಾಪಿ ಗ್ರಹ ಅಂತ ಹೇಳ್ತಿರ್ತಿಲ್ಲ ಅಂತ ಕೇಳಿದ್ರೆ, ನಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರವನ್ನು ನಾವು ಕರ್ಮಸ್ಥಾನ ಅಂತ ಕರಿತೀವಿ. ಆ ಕರ್ಮಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಭಗವಾನ್. ಆ ಶನಿ ಭಗವಾನ್ ಕರ್ಮಸ್ಥಾನಾಧಿಪತಿ ಆದಂದರೆ ನಮಗೆ ಭಾಗ್ಯಸ್ಥಾನವನ್ನು ಕೊಡ್ತಕ್ಕಂಥವನು ಗುರು ಭಗವಾನ್. ಯಾಕಂದರೆ ಕಾಲಪುರುಷನಿಗೆ 9ನೇ ಮನೆ ಧನುರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಭಗವಾನ್. ಅಲ್ಲಿಗೆ ಗುರು ಭಗವಾನ್ ಅಂತಕ್ಕಂತಹ ಒಂದು ಶಕ್ತಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಪಾಪಿಗಳು ಪುಣ್ಯಗಳ ನಿರ್ಧಾರ ಮಾಡಿದ ನಿಮಗೆ ಬಿಟ್ಟಿದ್ದೆ, ನಿಮಗೆ ಬಿಟ್ಬಿಡ್ತೀನಿ ಅದನ್ನು. ಯಾಕಂದರೆ ಅದಕ್ಕೆಲ್ಲ ಬಿಡಿಸಿ ಹೇಳಿದ್ದೀನಿ ನಿಮಗೆ. ಯಾರಿಗೆ ಹೆಚ್ಚಾಗಿ ಸ್ವತಂತ್ರವಾಗಿ ಸುಖ ಶಾಂತಿ ನೆಮ್ಮದಿ ಇರ್ತದೋ ಅವ್ರೇನೋ ಒಂದಷ್ಟು ಪುಣ್ಯ ಮಾಡಿದರೆ ಅವ್ರು ಈ ಕಾಲದಲ್ಲೂ ಕೂಡ ಸ್ವತಂತ್ರವಾಗಿ ಪುಣ್ಯವಂತರಾಗಿ ಸುಖವಾಗಿ ಶಾಂತಿಯಾಗಿ ಎಲ್ಲ ರಂಗದಲ್ಲೂ ಇರ್ತಾರೆ. ಅದು ಪುಣ್ಯ ಅಲ್ಲದೆ ಮತ್ತೇನು. ಯಾರಿಗೆ ತುಂಬ ಸ್ಟ್ರಗಲ್ ಆಗಿ ಮತ್ತೆ ಅಸ್ಥಿರತೆ ಕಾಡ್ತಿರ್ತದೆ, ಯಾರು ಅದರಲ್ಲಿ ಏಳಿಗೆ ಆಗೋದಿಲ್ಲ, ಅವ್ರು ಯಾವುದೋ ಒಂದು ಪಾಪ ಪರನೆ ಅಥವಾ ಪಾಪ ಕರ್ಮ ಅವ್ರನ್ನ ಕಾಡ್ತಿರ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಕಲಿಯುಗದಲ್ಲಿ, ಅದರಲ್ಲೂ ಈ ಕೇತು ವರ್ಷದಲ್ಲಿ ನಾವೇನು ಮಾಡಬೇಕು ಅಂದರೆ ಜೀವ ಸಮಾಧಿಯ ಪೂಜೆಗಳನ್ನು ಮಾಡಬೇಕಾಗ್ತದೆ. ಜೀವ ಸಮಾಧಿ ಪೂಜೆಗಳಂದ್ರೆ ಯಾರು? ಜೀವಂತವಾಗಿ ಸಮಾಧಿಯಾಗಿರ್ತಕ್ಕಂಥ ಗುರುಗಳ ಆಚರಣೆ ಮಾಡಬೇಕು. ಯಾಕಂದರೆ ಭಾಗ್ಯಸ್ಥಾನವನ್ನು ಆಕ್ಟಿವೇಟ್ ಮಾಡಬೇಕು. ಭಾಗ್ಯಸ್ಥಾನ ಅಂತಕ್ಕಂಥದ್ದು ಗುರುವಿನ ಮನೆ ಅಂತಂದಾಗ ನಾವು ಗುರುವನ್ನು ಆಕ್ಟಿವೇಟ್ ಮಾಡೋದು. ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹ ಗುರುವಿನ ಜೀವ ಸಮಾಧಿಗೆ ಭೇಟಿ ಕೊಟ್ಟು ಗುರುವಾರ ಅಥವಾ ಬುಧವಾರ ಅಥವಾ ಶುಕ್ರವಾರ ನಾವೇನು ಮಾಡಬೇಕು, ಆ ಆರಾಧನೆಗಳನ್ನು ಮಾಡ್ತಾ ಬಂದರೆ ಗುರು ಜ್ಞಾನಕಾರಕ ಮೋಕ್ಷಕಾರಕ ಅಂತ ಹೇಳ್ತೀವಿ. ಅದರಿಂದ ಅವರು ನಮಗಿರ್ತಕ್ಕಂತಹ ಯಾವುದೇ ಒಂದು ಪಾಪಗಳನ್ನು ಅದು ಪುಣ್ಯವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಾರಂತೆ. ನೀವು ದೇವ್ರ ಹತ್ರ ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಏನು ಅಲ್ಲಾಡೋದೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ಅದಕ್ಕೆ ಎಷ್ಟೋ ಜನ ಅಷ್ಟು ಆರಕೆ ಓದ್ಕೊಂಡೆ, ಇಷ್ಟು ಆರಕೆ ಓದ್ಕೊಂಡೆ, ಅಷ್ಟು ಉರುಳು ಸೇವನೆ, ಇಷ್ಟು ಏನು ಪ್ರಯೋಜನ ಅಂತಾರೆ. ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಪಾಪದ ಕ್ರಿಯೇಟ್ ಅವರೇ ಮಾಡಿರ್ತಕ್ಕಂಥ. ಆದರೆ ಗುರು ಹಂಗಲ್ಲ. ಗುರು ಹೋಗಿದ ತಕ್ಷಣ ನಿಮ್ಮನ್ನು ರಿಸೀವ್ ಮಾಡ್ಕೊಳ್ತಾರೆ. ಹೋಗಿದ ತಕ್ಷಣ ಅದನ್ನು ಶುದ್ಧಿ ಮಾಡ್ತಕ್ಕಂಥ ಒಂದು ಮಾರ್ಗವನ್ನು ದರ್ಶನ ಕೊಡ್ತಾರೆ. ಅದಕ್ಕೆ ಜೀವ ಸಮಾಧಿಯಾಗಿರ್ತಕ್ಕಂತಹ ಗುರುಗಳ ಸಾನ್ನಿಧ್ಯವನ್ನು ಹೆಚ್ಚು ನೋಡ್ಕೊಳ್ಳಿ. ಅದು ಎಸ್ಪೆಷಲಾಗಿ ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಅಥವಾ ನಿಮ್ಮ ಕುಲಗುರುಗಳು ಅಥವಾ ನಿಮ್ಮ ಕುಟುಂಬ ಗುರುಗಳು ಅಥವಾ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿದ್ಧರು, ಅವಧೂತರುಗಳ ಸಮಾಧಿಗಳಿಗೆ ಆದಷ್ಟು ಹೆಚ್ಚು ಭೇಟಿ ಕೊಡಿ ಈ ವರ್ಷ. ಒಂದು. ಎರಡನೇದೇನಪ್ಪ ಅಂತಂದರೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀವಿ ಎಕ್ಕೆ ಗಣದ ಗಣಪತಿ. ಯಾಕಂದರೆ ಇದು ಕೇತು ವರ್ಷ. ಕೇತುಗೆ ಅಧಿದೇವತೆಯಾಗಿರ್ತಕ್ಕಂಥ ಯಾರು? ಗಣಪತಿ ದೇವರು. ಈ ಗಣಪತಿಯನ್ನು ಯಾರು ಹೆಚ್ಚು ಆರಾಧನೆ ಮಾಡ್ಕೊಳ್ತಾ ಬರ್ತೀರಾ ಅವ್ರಿಗೆ ಮತ್ತೆ ಹಲವಾರು ಸಂಚಿಕೆಗಳು ನಾವು ಹೇಳ್ತಾ ಬಂದಿದ್ದೀನಿ. ಈ ವರ್ಷ ಗಣಪತಿಯನ್ನು ಎಷ್ಟು ನೀವು ಆರಾಧನೆ ಮಾಡ್ತೀರೋ, ಎಷ್ಟೋ ಜನ ಇಷ್ಟಪಡ್ತೀರ. ಯಾಕಂದರೆ ಪ್ರಥಮ ಪೂಜಿತ. ಈ ಪ್ರಥಮ ಪೂಜಿತ ಗಣಪತಿಯನ್ನು ಎಷ್ಟು ನೀವು ಅನುಗ್ರಹಪೂರ್ವಕವಾಗಿ ಆಚರಣೆಗೆ ಒಳಪಡಿಸ್ಕೊಳ್ತೀರೋ ಅಥವಾ ಎಷ್ಟು ಶರಣಾಗತಿ ಆಗ್ತಿರೋ ಅಷ್ಟು ನಿಮಗೆ ಕೇತುವಿನ ಪ್ರಾಬಲ್ಯತೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕೇತುವಿನ ಪ್ರಾಬಲ್ಯತೆ ಕಮ್ಮಿಯಾಗಿ ಗಣಪತಿಯ ಅನುಗ್ರಹ ಆಯಿತು ಅಂದರೆ ನಿಮಗೆ ಕಾರ್ಯತಡೆ ತುಂಬ ಸಕ್ಸಸ್ಫುಲ್ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಅರಿಶಿಣ ಗಣಪತಿ. ಎಕ್ಕೆಗಣ ಗಣಪತಿ ಆದರೆ ವಿಶೇಷವಾಗಿರ್ತಕ್ಕಂತಹ ಕೇತು ನಕ್ಷತ್ರದಲ್ಲಿ ಇದನ್ನು ತೊಗೊಂಡು ಬಂದು ಪೂಜೆ ಮಾಡಬೇಕಂದಕ್ಕೆ ಪೂರ್ತಿ ಅರಿಶಿಣ ಬೆಳೆದಿರಬೇಕು. ಯಾರು ಎಕ್ಕೆ ಗಿಡದ ಅರಿಶಿಣದ ಗಣಪತಿಯನ್ನು ಹೆಚ್ಚೆಚ್ಚು ಪೂಜೆ ಮಾಡ್ತಿರೋ ಅಲ್ಲಿ ನಿಮಗೆ ಉದ್ಯೋಗ, ವ್ಯವಹಾರ, ವ್ಯಾಪಾರ ಇರತಕ್ಕಂತಹ ಯಾವುದೇ ನಿಮ್ಮ ಪಾಪದ ತಡೆಗಳು, ಅಡೆತಡೆಗಳು ಶನಿ ಮುಖಾಂತರ ಏನಾದರೂ ಜರುಗ್ತಿದ್ರೆ ಅದನ್ನೆಲ್ಲವನ್ನು ಕಟ್ ಮಾಡ್ತಕ್ಕಂಥನು ಈ ಭಗವಂತ. ಅದರಿಂದ ಎಕ್ಕೆ ಗಿಡದ ಅರಿಶಿಣದ ಗಣಪತಿಯನ್ನು ಯಾರು ಆರಾಧನೆ ಮಾಡ್ಕೊಳ್ತಾ ಬರ್ತಿದ್ದಾರೋ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು,
ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸು, ವ್ಯಾಪಾರ ಕ್ಷೇತ್ರದ ಯಶಸ್ಸು ಆಗ್ತಾ ಬರ್ತದೆ. ಇದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ. ನೆಕ್ಸ್ಟು ವಿಶೇಷವಾಗಿ ಭಾಳ ಜನ ಯುವಕರಿಗೆ ಹೇಳೋದು ಅಂತ ಹೇಳಿದ್ರೆ ಗಡ್ಡ ಬಿಡಬೇಡಿ ಅಂತ. ನೋಡಿ, ಇಷ್ಟು ದಿವಸ ಗಡ್ಡ ಬಿಟ್ಟಿದ್ದು, ಯಾವುದೋ ಪಿಕ್ಚರ್ ನೋಡಿದೆ, ಯಾರೋ ಹೀರೋ ಗಡ್ಡ ಬಿಟ್ಟಿದ್ದ, ಅವನು ಸಕ್ಸಸ್ಫುಲ್ ಆಗ್ಬಿಟ್ಟ ಅಂತೇಳಿ ಅದೇ ಸ್ಟೈಲನ್ನು ಎಲ್ಲ ಹೀರೋಗಳು ಫಾಲೋ ಮಾಡಿದ್ರು. ಯಾರಾದರೂ ಗಡ್ಡ ಬಿಟ್ಬಿಟ್ಟು ಸಕ್ಸಸ್ಫುಲ್ ಆದ್ರೆ, ಯಾರೋ ಒಬ್ಬ ಆದ ಅಂದರೆ ಅವನಿಗೊಂದು ಒಂದು ಒಂದು ಯೋಗ ಅದು, ಆಯಿತಾ. ಎಲ್ಲ ಗಡ್ಡ ಬಿಟ್ಟರು ಪ್ರತಿಯೊಂದು ಸಿನಿಮಾಗಳು ಸಕ್ಸಸ್ ಆಯಿತಾ? ಯಾವುದೂ ಆಗಲೇ ಇಲ್ಲ. ಗಡ್ಡ ಬಿಟ್ಟವರೇ ಇವತ್ತರೆಗೂ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅದೊಂದು ಯೋಗ ಅಷ್ಟೇ. ಅವತ್ತು ಒಂದು ಟ್ರೆಂಡ್, ಒಂದು ಸ್ಟೈಲ್ ಆಗಿದೆ, ಗಡ್ಡ ಬಿಡಬೇಡಿ. ಗಡ್ಡ ಬಿಟ್ಟರೆ ಅದೇನಾಗುತ್ತೆ, ಕೇತು ಆ್ಯಕ್ಟಿವೇಶನ್ ಅಂತ ಹೇಳ್ತೀವಿ. ಕೇತು ಆ್ಯಕ್ಟಿವೇಟ್ ಆಯಿತು ಅಂತಂದರೆ ನಿಮಗೆ ಕಾರ್ಯತಡೆ ಆಗ್ತಾ ಶುರು ಆಗ್ತದೆ. ನೀವು ಕನ್ನಡದಲ್ಲಿ ನೋಡ್ಕೊಳ್ಳೋಕ್ಕೆ ಸ್ಟೈಲು ಹಿಂಗೆ ಹಂಗೆ ಹಂಗೆ ಹಿಂಗೆ ಏನೋ ಮಾಡ್ಬೋದು. ನೋಡಿ, ನಾನು ಗಡ್ಡ ಬಿಡ್ಬೋದು, ಯಾಕೆ ಬಿಡಲ್ಲ ಹೇಳಿ? ಕೇತು ಆ್ಯಕ್ಟಿವೇಶನ್ ಆಗಿಬಿಡ್ತಾನೆ, ಆಯಿತಾ. ಕೇತು ಆ್ಯಕ್ಟಿವೇಶನ್ ಆಯಿತು ಅಂದರೆ ನಾನು ಈ ಥರ ಮಾತಾಡೋಕ್ಕೆ ಆಗಲ್ಲ, ಈ ಥರ ಕಾರ್ಯ ಮಾಡೋಕ್ಕೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನಲ್ಲೇ ತಡೆ ಹೊಡ್ತಾ ಹೋಗ್ತಾನೆ. ಕೇತು ಆ್ಯಕ್ಟಿವೇಶನ್ ಆಯಿತು ಅಂದರೆ ನೀವು ಸನ್ಯಾಸಿ ಆಗಬೇಕು, ಆಧ್ಯಾತ್ಮ ಜೀವನ ಅಳವಡಿಸ್ಕೊಳ್ಬೇಕು, ಆವಾಗ ಮಾತ್ರ ಅವ್ನು ನಿಮಗೆ ಸಕ್ಸಸ್ಫುಲ್ ಕೊಡ್ತಾನೆ. ಅದನ್ನು ಬಿಟ್ಟು ಸಾಂಸಾರಿಕ ಜೀವನದಲ್ಲಿ ನೀವು ಕೇತು ಗಡ್ಡ ಬಿಟ್ಬಿಟ್ಟು ನಾನು ಡಿಸ್ಕೋ ಡ್ಯಾನ್ಸ್ ಆಡ್ತೀನಿ, ನಾನು ಬಾರ್ ಇಡ್ತೀನಿ, ನಾನು ಜಿಮ್ ಇಡ್ತೀನಿ, ನಾನು ಇನ್ನೊಂದು ಹೀರೋ ಆಗ್ತೀನಿ, ಇನ್ನೊಂದು ಹೀರೋಯಿನ್ ಆಗ್ತೀನಿ, ನಾನು ಇದಾಗ್ತೀನಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಯಾಕಂದರೆ ಕೇತು ಅಂತಂದ್ರೆ ಅವನು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭಗವಂತ. ಆಧ್ಯಾತ್ಮಿಕ ಭಗವಂತನಿಗೆ ಕಮರ್ಷಿಯಲ್ ಟಚ್ ಕೊಟ್ಟರೆ ಅವನು ಒಪ್ಕೊತಾನ? ಆಗಲ್ಲ. ಅದಕ್ಕೆ ಎಜುಕೇಷನ್ ಟೈಮಲ್ಲಿ ಎಜುಕೇಷನ್ ಫೇಲ್ಯೂರ್ ಆಗ್ತಾ ಇದೆ, ಪ್ರೊಫೆಷನ್ ಟೈಮಲ್ಲೇ ಪ್ರೊಫೆಷನ್ ತೊಂದರೆ ಆಗ್ತಾ ಇದೆ. ಎಲ್ಲ ಸ್ಟೈಲು ಅಂತ ಗಡ್ಡ ಬಿಟ್ಕೊಂಡು ಕಾಲ ಕಳೀತೀರ. ಅದಕ್ಕೆ ಯುವಕರಿಗೆ ಮತ್ತು ಬಾಲ ಯುವಕರಿಗೆ ಎಲ್ಲ ಹೇಳೋದು ಇಷ್ಟೇ, ಮೊದಲು ಗಡ್ಡ ತೆಗಿರಿ. ಅದು ಎಸ್ಪೆಷಲಿ ಈ ವರ್ಷ ನೀವು ಗಡ್ಡ ಇಟ್ಕೊಂಡ್ರೆ, ನೀವು ಆಧ್ಯಾತ್ಮ ಜೀವನ ಮಾಡ್ಕೊಂಡ್ರೆ ಆವಾಗ ಕೇತು ಅಡಗ್ತಾನೆ. ನೀವು ಕೇತು ಅಡಗಿಸ್ಬೇಕಂದಾಗ ನ್ಯಾಯ, ನೀತಿ, ಧರ್ಮ, ಯೋಗ, ಧ್ಯಾನ, ಮೆಡಿಟೇಷನ್ಸು, ಪೂಜೆ ಪುನಸ್ಕಾರ, ದೈವಾರಾಧನೆ ಇದನ್ನು ಮಸ್ಟನ್ಸು ತೊಡಗಿಸ್ಕೋಬೇಕು. ಇಲ್ಲ ಅಂದರೆ ಅವನು ನಿಮಗೆ ಉಲ್ಟಾ ಹೊಡಿತಾನೆ. ಈ ಥರ ಹಲವಾರು ವಿಚಾರಗಳಿದ್ದಾವೆ. ಸಮಯ ಮುಗಿದೋಯ್ತು. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳು ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ.